ಈ ವಿಡಿಯೋದಲ್ಲಿ ನಾನು KNN और ನಿಯರೆಸ್ಟ್ ನೇಬರ್ ಲರ್ನಿಂಗ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲತ್ತೀನಿ. ದಿಸ್ ಈಸ್ ದ ಫಸ್ಟ್ ಪ್ರಾಬ್ಲಮ್. ನಮ್ಗೆ ಏನು ಕೊಟ್ಟಿರ್ತಾರೆ ಅಂದ್ರೆ ನಮ್ಗೆ ಟೆಸ್ಟ್ ಇನ್ಸ್ಟೆಂಟ್ ಕೊಟ್ಟಿರೋರು ಇರ್ತಾರೆ, ಪ್ಲಸ್ ನಮ್ಗೆ ಸೆಟ್ ಆಫ್ ಕ್ಯಾಟಗರೀಸ್ನು ಕೊಟ್ಟಿರೋರು ಇರ್ತಾರೆ. ಇವಕ್ಕೆ ಕ್ಲಾಸಸ್ನು ಅಂತಾರೆ. ಆ್ಯಂಡ್ ನಮ್ಗೆ ಕೆ ವ್ಯಾಲ್ಯೂನು ಕೊಟ್ಟಿರ್ತಾರೆ, ಪ್ಲಸ್ ನಮ್ಗೆ ಒಂದು ಟೇಬಲ್ ಕೊಟ್ಟಿರ್ತದೆ. ಇವು ನಮ್ಮದು ಟೆಸ್ಟ್ ಟ್ರೈನಿಂಗ್ ಡಾಟಾ ಸೆಟ್. ದಿಸ್ ಈಸ್ ಅವರ್ ಟ್ರೈನಿಂಗ್ ಡಾಟಾ ಸೆಟ್. ಇದಕ್ಕೆ ನಾವು ಏನು ಮಾಡಬೇಕು, 3 ಸ್ಟೆಪ್ಸ್ಲಿಂದ ಸಾಲ್ವ್ ಮಾಡಬೇಕು. ಫಸ್ಟ್ ಸ್ಟೆಪ್ದಾಗ ನಮ್ಗೆ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ದಾಗ ಅವು ಏನು ಸಾಲ್ವ್ ಮಾಡ್ತೇವೆ ಲೈಕ್ ಯೂಕ್ಲಿಡಿಯನ್ ಡಿಸ್ಟೆನ್ಸು ಅವಕ್ಕೆ ಅಸೆಂಡಿಂಗ್ ಆರ್ಡರ್ದಾಗ ಸೆಟ್ ಮಾಡ್ಕೋಬೇಕು. ದೆನ್ ನಮ್ಗೆ ಏನು ಮಾಡ್ಬೇಕಂದ್ರೆ ನಿಯರೆಸ್ಟ್ ವ್ಯಾಲ್ಯೂ ಆರ್ ದ ಸ್ಮಾಲೆಸ್ಟ್ ಇನ್ಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಅವು ಹೆಂಗೆ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಯಾವ ಸ್ಮಾಲ್ ಇರ್ತಾವಲ್ಲ ಅವು ಫಸ್ಟ್ ಕನ್ಸಿಡರ್ ಮಾಡಬೇಕು. ಎಷ್ಟು ಕನ್ಸಿಡರ್ ಮಾಡಬೇಕು ಅಂತಂದ್ರೆ ನಮ್ಗೆ ಕೆ ವ್ಯಾಲ್ಯೂ ಕೊಟ್ಟಿರ್ತಾವೆ. ನಮಗೆ ಇಲ್ಲಿ ಕೆ ವ್ಯಾಲ್ಯೂ 3 ಕೊಟ್ಟಿದ್ದಾರೆ ಅಂದರೆ ನಮ್ಗೆ 3 ಇನ್ಸ್ಟೆನ್ಸಸ್ಸು ಫೈಂಡ್ ಔಟ್ ಮಾಡಬೇಕು ಫಸ್ಟ್ ಸ್ಟೆಪ್ದಾಗ. ಆದ ನಂತರ ನಮ್ಗೆ ಅದು ಆಗಿದ್ಮೇಲೆ ನಮ್ಗೆ ಎಷ್ಟು ಆ್ಯಸ್ ಎ ರಿಸಲ್ಟ್ ಟೆಸ್ಟ್ ಅದಾದಮೇಲೆ ಎಷ್ಟು ಟೆಸ್ಟ್ ಇನ್ಸ್ಟೆನ್ಸ್ ಬರ್ತಾವಲ್ಲ ಅದರೊಳಗೆ ನಾವು ಏನು ಮಾಡ್ಬೇಕಂದ್ರೆ ಮೆಜಾರಿಟಿ ವೋಟಿಂಗ್ ಮಾಡಬೇಕಾಯ್ತು. ದಟ್ ಈಸ್ ದ ಥರ್ಡ್ ಸ್ಟೆಪ್. ನಮ್ಗೆ ಕ್ವಶನ್ದಾಗ ಇವು ವ್ಯಾಲ್ಯೂಸ್ ಕೊಟ್ಟಿರ್ತಾವೆ. ಅವಕ್ಕೆ x1 y1 ಆ್ಯಂಡ್ z1 ಅಂತ ತೊಗೋಬೇಕು. ಈಗ ನಮ್ಗೆ ಸೇಮ್ ಇದು ಬಾಕ್ಸ್ ಏನದಲ್ಲ ಈ ಕ್ವಶನ್ದಾಗ ಕೊಟ್ಟಿನ ಬಾಕ್ಸು ಸೊಲ್ಯೂಷನ್ದಾಗ ಭೀ ಸೇಮ್ ಹಾಕ್ಕೊಂಡು ನಮ್ಗೆ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ನಾ ಇಲ್ಲಿ ಇನ್ನೊಮ್ಮೆ ಹಾಕೊಳತ್ತಿಲ್ಲ ಬಾಕ್ಸು, ಡೈರೆಕ್ಟ್ಲಿ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದ್ದೆ ಫಾರ್ ಈಚ್ ಇನ್ಸ್ಟೆನ್ಸ್. ಹೆಂಗೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಮಗೆ ಫಾರ್ಮುಲಾ ಕೊಟ್ಟಿದ್ದಾರೆ ಯೂಕ್ಲಿಡಿಯನ್ ಡಿಸ್ಟೆನ್ಸು. ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಈಕ್ವಲ್ಸ್ ಟು ಇದು ಫಾರ್ಮುಲಾ ಕೊಟ್ಟಿರ್ತೀವಿ ನಮ್ಗೆ ಇದ್ರೊಳಗೆ ವ್ಯಾಲ್ಯೂಸ್ ಹಾಕ್ಕೊಂಡು ಫಾರ್ ಇವು ಎಲ್ಲ ವ್ಯಾಲ್ಯೂಸ್ ಎಲ್ಲ ಇನ್ಸ್ಟೆನ್ಸಿಗೆ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನಾನು ಇದಕ್ಕೆ ಫೈಂಡ್ ಔಟ್ ಮಾಡ್ಲತ್ತೀನಿ. ಇದಕ್ಕೆ ಆ್ಯಸ್ x1, ಇದಕ್ಕೆ ಆ್ಯಸ್ y1, ಇದಕ್ಕೆ ಆ್ಯಸ್ y2 ಅಂತ ತೊಗೊಳತ್ತೀನಿ. ನಾನು ಡೈರೆಕ್ಟ್ ಹಾಕಿ ಮಾಡ್ತೀನಿ. ಇಲ್ಲಿ ಫಸ್ಟ್ ಇನ್ಸ್ಟೆನ್ಸು ಫಸ್ಟ್ ಬಂತು x2 ಅಂತಂದ್ರೆ ಇಲ್ಲಿ ಫಸ್ಟ್ ಬಾಕ್ಸ್ ಇಲ್ಲಿ ಕೊಟ್ಟಿರೋದಲ್ಲ ಫಸ್ಟ್ ವ್ಯಾಲ್ಯೂ ದಟ್ ಈಸ್ 9.2 ಮೈನಸ್ x1 ಅಂದ್ರೆ ಈ ವ್ಯಾಲ್ಯೂಸ್. ದೀಸ್ ಆರ್ ಅವರ್ x1 ವ್ಯಾಲ್ಯೂಸ್ 6.1 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತಂದ್ರೆ ದಿಸ್ ಒನ್ 85 ಮೈನಸ್ y1 ಅಂದರೆ ಇದು 40 ಹೋಲ್ ಸ್ಕ್ವೇರ್ ಪ್ಲಸ್ ಅಗೇನ್ z2 ಅಂತಂದ್ರೆ ದಿಸ್ ವ್ಯಾಲ್ಯೂ 8 ಮೈನಸ್ ಆ್ಯಂಡ್ z1 ಏನದ ನಮ್ಗೆ 5 ಅದ 5 ಹೋಲ್ ಸ್ಕ್ವೇರ್. ಇದಕ್ಕೆ ಸಾಲ್ವ್ ಮಾಡಿದರೆ ನಮ್ಗೆ ಆನ್ಸರ್ ಬರ್ತದೆ 45.2063. ಹೀಗೆ ಎಲ್ಲ ವ್ಯಾಲ್ಯೂಸಿಗೆ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಹೀಗೆ ವ್ಯಾಲ್ಯೂಸ್ ಹಾಕಿ ಮತ್ತು ಸೆಕೆಂಡ್ ಮಂತಿಗ ಇವಕ್ಕೆ x1 ಅಂತ ತೊಗೋಬೇಕು, ಇವಕ್ಕೆ x2 ಅಂತ ತೊಗೋಬೇಕು, ಇವಕ್ಕೆ y2 ಅಂತ ತೊಗೋಬೇಕು, ಇವಕ್ಕೆ z2 ಅಂತ ತೊಗೋಬೇಕು. ಇವಕ್ಕೆ ನಾನು ಹಾಕ್ತೀನಿ ಇಲ್ಲಿ x1 y1 ಆ್ಯಂಡ್ z1 ದೀಸ್ ಆರ್ ದ ವ್ಯಾಲ್ಯೂಸ್. ಸೆಕೆಂಡ್ ನಾನು ಕ್ಯಾಲ್ಕುಲೇಟ್ ಮಾಡ್ಲತ್ತೀನಿ ಈಗ 8 ಮೈನಸ್ 6.1 ಹೋಲ್ ಸ್ಕ್ವೇರ್ ಪ್ಲಸ್ 80 ಮೈನಸ್ 40 ಹೋಲ್ ಸ್ಕ್ವೇರ್ ಪ್ಲಸ್ 7 ಮೈನಸ್ 5 ಹೋಲ್ ಸ್ಕ್ವೇರ್. ಇದ್ರ ವ್ಯಾಲ್ಯೂ ಏನು ಬರ್ತದೆ ಅಂದ್ರೆ 40.0.95. ಇದೇ ರೀತಿ ಎಲ್ಲ ಇನ್ಸ್ಟೆನ್ಸಿಗೂ ನಾವು ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿನ ಎಲ್ಲ ಕ್ಲಾಸ್ ಇನ್ಸ್ಟೆನ್ಸ್ದು ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಕೊಂಡಿದೆ. ಈಗ ನಾವು ಇದು ನಮ್ಮದು ಫಸ್ಟ್ ಸ್ಟೆಪ್ ಆಯಿತು. ಸೆಕೆಂಡ್ ಸ್ಟೆಪ್ದಾಗ ಇವಕ್ಕೆ ಅರೇಂಜ್ ಮಾಡ್ಕೋಬೇಕು ಇನ್ ಅಸೆಂಡಿಂಗ್ ಆರ್ಡರ್. ಇಲ್ಲಿನ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಹಾಕ್ಕೊಂಡಿದೆ. ನಾವು ಏನು ಮಾಡಬೇಕಂದ್ರೆ ಸೊಲ್ಯೂಷನ್ದಾಗ ಸಪ್ರೇಟ್ ಬಾಕ್ಸ್ ಹಾಕ್ಕೊಂಡು ಸಪ್ರೇಟಾಗಿ ಇವು ಕಾಲಮ್ಸ್ ಹಾಕ್ಕೋಬೇಕಾಗಿದೆ. ನಾ ಇಲ್ಲಿ ಕ್ವಶನ್ದಾಗೆ ಹಾಕ್ಕೊಂಡಿದ್ದೆ, ನೀವು ಹಿಂಗೆ ಮಾಡಬೇಡ್ರಿ. ಇಲ್ಲಿ ನಾ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಹಾಕ್ಕೊಂಡಿದ್ದೆ. ಇವಾಗ ರ್ಯಾಂಕ್ ವೈಸ್ ಅಂದ್ರೆ ಅಸೆಂಡಿಂಗ್ ಆರ್ಡರ್ದಾಗ ನಾವು ಇವಕ್ಕೆ ಏನು ಮಾಡ್ಬೇಕಂದ್ರೆ ಅರೇಂಜ್ ಮಾಡ್ಬೇಕು. ಅವ್ರು ನಂಬರ್ ಹಾಕ್ಬೋದು ಈಗ 1 2 3 ಅಂತೇಳಿ ಅಸೆಂಡಿಂಗ್ ಆರ್ಡರ್ದಾಗ. ಇಲ್ಲಿ ನಾನು ಹಾಕ್ತೀನಿ ನೋಡಿರಿ. ಇವಾಗ ಫಸ್ಟ್ ಯಾವುದು ಸ್ಮಾಲೆಸ್ಟ್ ಅದ ಇಷ್ಟರೊಳಗೆ ಸ್ಮಾಲೆಸ್ಟ್ ಯಾವ್ದು ಇದು ಅದ ಫಸ್ಟ್. ದೆನ್ ಫಸ್ಟ್ ಇದು ಅದ ಸ್ಮಾಲೆಸ್ಟ್, ಯಾಕಂದರೆ ಇಲ್ಲಿ 2.0 ಅದಲ್ಲ, ಇದು ಫಸ್ಟ್ ಸ್ಮಾಲೆಸ್ಟ್. ಆ್ಯಂಡ್ ಇದು ಅದ ಸೆಕೆಂಡ್ ಸ್ಮಾಲೆಸ್ಟ್ ಆ್ಯಂಡ್ ಇದು ಅದ ನಮ್ಮದು ಥರ್ಡ್ ಸ್ಮಾಲೆಸ್ಟ್. ರೈಟ್, ಇಲ್ಲಿ ನೋಡ್ಬೋದು ಫಸ್ಟ್ 2 ಅದ, ಆಗಿದ್ಮೇಲೆ 5 ಅದ, ಆಗಿದ್ಮೇಲೆ 6 ಇಲ್ಲ, 7 ಇಲ್ಲ, 8 ಇಲ್ಲ, 9 ಇಲ್ಲ, ಬಟ್ 10 ಅದ. ದಿಸ್ ಇಸ್ ಅವರ್
ಥರ್ಡ್. 16 ಇಲ್ಲ, 17 ಇಲ್ಲ, 18 ಇಲ್ಲ, 32 ಅದ. ದಿಸ್ ಈಸ್ 4, ದಿಸ್ ಈಸ್ 5, ದಿಸ್ ಈಸ್ 6th, ದಿಸ್ ಈಸ್ 7th ಆ್ಯಂಡ್ ದಿಸ್ ಈಸ್ 8th. ಹಿಂಗೆ ಅರೇಂಜ್ ಮಾಡ್ಕೋಬೇಕು ಇದಕ್ಕೆ. ಇವಾಗ ತ್ರೀ ಇನ್ಸ್ಟೆನ್ಸ್ ತೊಗೋಬೇಕು ವಿಚ್ ಆಸ್ ದ ಸ್ಮಾಲೆಸ್ಟ್ ಡಿಸ್ಟೆನ್ಸ್. ಇಲ್ಲಿ ಫಸ್ಟ್ ಇದು ಸ್ಮಾಲ್ ಅದ, ಸೆಕೆಂಡ್ ಇದು ಅದ, ಥರ್ಡ್ ಇದು ಅದ. ಇವಕ್ಕೆ ಆಸ್ ಅ ಸಪ್ರೇಟ್ ಬಾಕ್ಸ್ ಹಾಕೋಬೇಕು. ಇವಾಗ 4, 5 ಆ್ಯಂಡ್ 7 ಆ್ಯಸ್ ಅ ಸ್ಮಾಲೆಸ್ಟ್ ನಂಬರ್ಸ್. ಇಲ್ಲಿ ಇದು ಫಸ್ಟ್ ಸ್ಮಾಲ್ ಅದ, ಇದು ಸೆಕೆಂಡ್ ಸ್ಮಾಲ್ ಅದ, ಇದು ಥರ್ಡ್ ಸ್ಮಾಲ್ ಅದ. ಇವು 3 ನಾವು ತೊಗೋಬೇಕೀಗ ಸಪ್ರೇಟ್ ಬಾಕ್ಸಾಗ ಹಾಕೋಬೇಕು. ದಿಸ್ ಇಸ್ ಅವರ್ ಸೆಕೆಂಡ್ ಸ್ಟೆಪ್. ಇಲ್ಲಿ 4, 5 ಮತ್ತು 7 ಹ್ಯಾಸ್ ಅ ಸ್ಮಾಲೆಸ್ಟ್ ಡಿಸ್ಟೆನ್ಸ್. ಇದು ಸೆಕೆಂಡ್ ಸ್ಟೆಪ್ಪು. ಥರ್ಡ್ ಸ್ಟೆಪ್ದಾಗ ಮೆಜಾರಿಟಿ ವೋಟಿಂಗ್ ಮಾಡಬೇಕು. ಮೆಜಾರಿಟಿ ವೋಟಿಂಗ್ ಅಂದ್ರೆ ಇದ್ರಾಗ ಮ್ಯಾಕ್ಸಿಮಮ್ ಕ್ಲಾಸ್ ಯಾವುದದ, ಇಲ್ಲಿ ಫೇಲ್ ಅದ, 3 ಒಳಗೆ ಫೇಲ್ ಅದ ಅಂದರೆ ಮೆಜಾರಿಟಿ ವೋಟಿಂಗು ಫೇಲ್ ಆಯ್ತು. therefore the class for the test instance is predicted as fail. This is x2 y2 and z2 ಅಂತ ತಗೋಬೇಕು.